ಮಂಡ್ಯದಲ್ಲೊಂದು ಬಿರುಕು ಕಾಣಿಸಿಕೊಂಡಿದೆ. ಹಾಗಂತ ಇದು ರಾಜಕೀಯ ಬಿರುಕಿರಬಹುದೇನೋ ಅಂತ ಅನ್ಕೋಬೇಡಿ. ಇದು ಅದಲ್ಲ, ಭೂಮಿಯಲ್ಲಿ ಕಾಣಿಸಿಕೊಂಡ ಬಿರುಕಿದು. ಈ ಬಿರುಕನ್ನ ಕಂಡಾಗ ಅಲ್ಲಿನ ಗ್ರಾಮಸ್ಥರು ನಿದ್ರೆನೇ ಮಾಡ್ತಿಲ್ವಂತೆ. ಅಷ್ಟೊಂದು ಭಯ ಅವರನ್ನ ಕಾಡ್ತಿದೆ. ಯಾಕಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಇದೇ ನೋಡಿ ಆ ಬಿರುಕು. ನೀಟಾಗಿ ಲೈನ್ ಹಿಡಿದು ಭೂಮಿನ ಇಬ್ಬಾಗ ಮಾಡ್ತಾ ಹಾಗೆ ಹಾಕಿರೋ ಈ ಬಿರುಕು ಹೇಗೆ ಬಂತೋ ಗೊತ್ತಿಲ್ಲ. ಒಂಥರ ವಿಸ್ಮಯ ಮೂಡಿಸೋ ಹಾಗೆ ರಾತ್ರೋರಾತ್ರಿ ಕಾಣಿಸ್ಕೊಂಡಿರೋ ಬಿರುಕು ಇಲ್ಲಿಂದ ಹಾದು ಈ ಮನೆಯ ಗೋಡೆ, ಚಾವಣಿ, ಮೆಟ್ಟಲು ಹೀಗೆ ಎಲ್ಲಂದ್ರಲ್ಲಿ ಹಾದು ಹೋಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಚಿಕ್ಕಬಾಗಿಲ ಗ್ರಾಮದಲ್ಲಿ ಕಾಣಿಸಿಕೊಂಡಿರೋ ಈ ಬಿರುಕು ಇದೀಗ ಗ್ರಾಮಸ್ಥರ ನೆತ್ತೆಗೆಡಿಸಿದೆ. ಯಾರ ಬಾಯಲ್ಲಿ ಕೇಳಿದ್ರೂ ಈ ಬಿರುಕಿನದ್ದೇ ಮಾತು, ಚರ್ಚೆ, ಜೊತೆಗೆ ಏನಾಗುತ್ತೋ ಅನ್ನೋ ಭಯ. ಇನ್ನು ಬಿರುಕು ಬಿಟ್ಟಿರುವ ಮಹದೇವ ಸ್ವಾಮಿ ಮನೆಯಲ್ಲಿರೋ ಮಂದಿಯಂತೂ ಕಂಗಾಲಾಗಿ ಹೋಗಿದ್ದಾರೆ. ರಾತ್ರಿ ಹೊತ್ತು ಬಂದು ಮನೇಲಿ ದನಗಳು ಹುಲ್ಲಾಕ್ಬಿಟ್ಟು ಮುಂದಲ್ ಮನೆಗೆ ಹೋದ್ನು. ಅಲ್ಲಿ ಮನಗಿದ್ನು. ಪುನಃ ಮಧ್ಯರಾತ್ರಿ ಎದ್ದು ಬಂದು ನೋಡ್ನು. ಈಗೇನಪ್ಪ ಬಿರುಕು ಬಿಟ್ಬಿಟ್ಟದಲ್ಲ ಅನ್ಬಿಟ್ಟು ಗಾಬರಿ ಆಯ್ತು. ಇಂಥ ಮನ ಕಟ್ಟಿ ನಾವ್ ಹಿಂಗ ಆಯ್ತಲ್ಲ, ಏನ ಮಾಡೋದು, ಮತ್ತೆ ಇನ್ನೊಂದು ಜನ ಏನಾರು ಸೋಗ್ತಾಗ ನಮ್ಮ ಮನ ಹೋಗ್ಬಿಡುತ್ತಲ್ಲ, ನಾವ್ ಎಲ್ಲಿ ವಾಸ ಇರೋದು ಅಂತ ಆತಂಕ ಇದೆ. ನಮ್ಮ ಮನೆ ಕೆಳಗೆಲ್ಲ ನೆಮ್ಮದಿಯಾಗಿ. ಮಹದೇವ ಸ್ವಾಮಿ ಮನೆ ಹಿಂದೆ ಹೆದ್ದಿರೋ ಬಿರುಕು ಅಲ್ಲಿಂದ ಮನೆಯುದ್ದಕ್ಕೂ ಕಾಣಿಸಿಕೊಂಡಿದೆ. ಅಲ್ಲದೆ ಇವರ ಮನೆಗೆ ಹೊಂದ್ಕೊಂಡಂತೆ ಸರ್ಕಾರಿ ಪ್ರೌಢಶಾಲೆ ಗೋಡೆಗಳಲ್ಲೂ ಈ ಬಿರುಕು ಕಾಣಿಸಿಕೊಂಡಿದೆ. ಇದರಿಂದ ಶಾಲೆಯ ಮಕ್ಕಳೆಲ್ಲ ಭಯಭೀತರಾಗಿದ್ದಾರಂತೆ. ಹಾಗಾಗಿ ಮಕ್ಕಳಿಗೆ ಹೊರಗಡೆಯೇ ಪಾಠ ಮಾಡ್ತಿದ್ದೇವೆ ಅಂತಾರೆ ಶಿಕ್ಷಕರು. ಇದೇನಪ್ಪ ಅಂತಂದ್ರೆ ನೋಡಿ, ಇದು ಇನ್ನೂ 10 ವರ್ಷ ಯಾವುದೇ ರೀತಿ ಬಿಲ್ಡಿಂಗ್ ಏನು ತೊಂದರೆ ಇಲ್ಲ, ಆರಾಮಾಗಿರಿ ಅಂತ ಅವ್ರು ಹೇಳ್ತಾರೆ. ನಾವೇನಪ್ಪ ಅಂತಂದ್ರೆ ಊರಿನ ಪ್ರಮುಖರು ಏನ್ ಮಾಡಿದ್ರು, ಬ್ಯಾಡಿ ಊರಿನ ಮಕ್ಕಳನ್ನೆಲ್ಲ ಹೊರಗಡೆ ಕೂರಿಸಿ ಅಂತ ಹೇಳಿದ್ರು. ಈಗ ಕೂರಿಸಬೇಕಾದಂತ ವಿಚಾರ ಇದ್ದಾಗ ನಾವೆಲ್ಲ ಹೊರಗಡೆ ಕೂರಿಸಿ ಮಕ್ಕಳನ್ನ ಪಾಠ ಪ್ರವಚನ ಅಲ್ಲೇ ಮಾಡ್ತಾ ಇದ್ವಿ. ಇನ್ನು ಸ್ಥಳಕ್ಕೆ ಬಂದು ಈ ಬಿರುಕನ್ನ ನೋಡಿಕೊಂಡು ಹೋಗಿರೋ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಣ್ಣು ಶಕ್ತಿ ಕಳೆದುಕೊಂಡಿದ್ರಿಂದ ಹೀಗಾಗಿರಬಹುದು ಅಂತಿದ್ದಾರೆ. ಆದ್ರೆ ಅಧಿಕಾರಿಗಳ ಮಾತು ಗ್ರಾಮಸ್ಥರಿಗೆ ಸಮಾಧಾನ ಮೂಡಿಸ್ತಿಲ್ಲ, ಅವರ ಭಯಾನೂ ಕಡಿಮೆ ಮಾಡ್ತಿಲ್ಲ. ರವಿಲಾಲಿ ಪಾಳ್ಯ, TV9 ಮಂಡ್ಯ.